ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೋಸ್ಕರವಾಗಿ ಬಹಳ ಸುಂದರವಾಗಿರ್ತಕ್ಕಂಥ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿ 9ನೇ ತರಗತಿ ಸಮಾಜ ವಿಜ್ಞಾನ ನಿಮಗೋಸ್ಕರ ತರ್ತಾ ಇದ್ದೀನಿ. ಸೊ ಇವತ್ತಿನ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ನೀವು ನೋಡ್ತೀರಾ ಬಹಳ ಸುಂದರವಾಗಿರ್ತಕ್ಕಂಥ ಪಾಠ. ಸಮಾಜಶಾಸ್ತ್ರದಲ್ಲಿ ಅಧ್ಯಾಯ ನಮಗೆ ಹೇಳ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತದೆ, ಅದು ಕುಟುಂಬ. ಓಕೆ, ಕುಟುಂಬ ಇವತ್ತು ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಅಧ್ಯಾಯ 9ರಲ್ಲಿ ಬರೆದಂತಹ ಸುಂದರವಾದ ಪಾಠ. ಸಮಾಜಶಾಸ್ತ್ರದಲ್ಲಿ ಕುಟುಂಬ ಅಂದರೆ ಏನು, ಕುಟುಂಬ ಮತ್ತು ಭಾರತೀಯ ಕುಟುಂಬದ ಅಥವಾ ವಿದೇಶಿ ಕುಟುಂಬ, ಟೋಟಲ್ ಒಂದು ಕುಟುಂಬದ ಲಕ್ಷಣಗಳು ಹೇಗಿರ್ತವೆ, ಕುಟುಂಬ ಮತ್ತು ಪೀಳಿಗೆಗಳು ಹೇಗಿರ್ತವೆ, ಕುಟುಂಬದ ವಿಧಗಳು ಯಾವುದ್ಯಾವುದು, ಅದರಲ್ಲಿ ಪಿತೃಪ್ರಧಾನ ಹೇಗೆ, ಮಾತೃಪ್ರಧಾನ ಹೇಗೆ, ವಿಭಕ್ತ ಹೇಗೆ, ಅವಿಭಕ್ತ ಹೇಗೆ, ಇದೆಲ್ಲದನ್ನು ಬಹಳ ಸುಂದರವಾಗಿ ಕಲಿಯುವಂತಹ ಒಂದು ಅದ್ಭುತವಾದ ಪಾಠನೇ ಈ ನಮ್ಮ ಕುಟುಂಬ ಚಾಪ್ಟರ್. ಓಕೆ, ಇದುವರೆಗೂ ಕೂಡ ಯಾರ್ಯಾರು ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಳ ಬಂಗಾರ ಆಗೋ ಟೈಮ್ ತುಂಬ ಹತ್ತಿರ ಇದೆ ಅಂತ ಕಾಣಿಸುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ತುಂಬ ಅತ್ಯುತ್ತಮವಾದಂಥ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿ ಇದು. ಸಮಾಜಶಾಸ್ತ್ರ ನಿಮಗಾಗಿ ತರ್ತಾ ಇದ್ದೀನಿ. ತರುವಂತಹ ಒಂದು ಉತ್ತಮವಾದ ಪಾಠನೇ ಅಧ್ಯಾಯ 9 ಸಮಾಜಶಾಸ್ತ್ರ, ಕುಟುಂಬದ ಬಗ್ಗೆ ಇವತ್ತು ಮಾತಾಡೋಣ. ಓಕೆ ಸ್ನೇಹಿತರೆ, ಬಹಳ ಇಂಟ್ರೆಸ್ಟಿಂಗ್ ಆಗಿ ಬರ್ತಕ್ಕಂಥ ಒಂದು ವಿಚಾರ ಅಂದರೆ ಕುಟುಂಬ ಅಂದರೆ ಏನು, ಫ್ಯಾಮಿಲಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ಯಾಮಿಲಿ ಅನ್ನೋ ಮಾತಾಡ್ತೀವಿ. ಕುಟುಂಬ ಅಂತಂದರೆ ನಮ್ಮದು ಭಾರತೀಯ ಪ್ರಾಚೀನ ಪಾರಂಪರಿಕ ವ್ಯವಸ್ಥೆಯನ್ನು ನೀವು ನೋಡ್ತಾ ಬಂದರೆ ಇಲ್ಲಿ ಏನಾಗಿದೆ, ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಅವೆಲ್ಲ ಒಟ್ಟಾಗಿ ಅವುಗಳ ನಡುವೆ ಉಂಟಾಗಿರ್ತಕ್ಕಂಥ ಒಂದು ಸಂಬಂಧಗಳ ವ್ಯವಸ್ಥೆಯನ್ನು ಕುಟುಂಬ ಅಂತ ಕರಿಬೋದು. ಅಲ್ಲಿ ಇಂಟರ್ಲಿಂಕ್ಸ್ ಇರ್ತದೆ, ಅದು ಭಾವನಾತ್ಮಕವಾಗಿಯೂ ಮತ್ತು ದೈಹಿಕವಾಗಿಯೂ ಕೂಡ ಅವುಗಳ ನಡುವೆ ಇರ್ತಕ್ಕಂಥ ಒಂದು ಸಂಬಂಧಗಳ ವ್ಯವಸ್ಥೆ, ಅದನ್ನು ನಾವು ಕುಟುಂಬ ಅಂತ ಕರಿತೀವಿ. ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಇವರ ನಡುವೆ ಉಂಟಾದಂಥ ಸಂಬಂಧಗಳ ವ್ಯವಸ್ಥೆಯನ್ನು ಕುಟುಂಬ ಅಂತೀವಿ. ಸಂಬಂಧ ಅಂದರೆ ಅದು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಮತ್ತು ಸರ್ವತೋಮುಖ ಅಭಿವೃದ್ಧಿಯಲ್ಲೂ ಕೂಡ ಈ ಕುಟುಂಬ ಒಂದು ರೀತಿಯ ವ್ಯವಸ್ಥಿತ ಸಂಬಂಧಗಳನ್ನು ಹೊಂದಿರ್ತದೆ. ಹಾಗಾಗಿನೇ ಕುಟುಂಬ ನಮ್ಮ ಈ ದೊಡ್ಡ ಸಮಾಜದಲ್ಲಿ ಒಂದು ಚಿಕ್ಕವಾದಂಥ ಘಟಕ ಅಂತ ಹೇಳಬಹುದು. ಯಾಕೆ ಘಟಕ ಅಂತಂದ್ರೆ, ಕುಟುಂಬದ ನಂತರ ನೀವು ನೋಡ್ಬೋದು, ಅದು ಕುಟುಂಬದ ನಂತರ ಸಮುದಾಯಗಳು, ಸಮಾಜ, ಹಾಗೆಯೇ ಗ್ರಾಮ, ಹಾಗೆಯೇ ತಾಲೂಕು, ಜಿಲ್ಲೆ, ನಗರ, ಪಟ್ಟಣ, ರಾಜ್ಯ, ರಾಷ್ಟ್ರ, ಇಷ್ಟು ಲೆವೆಲಲ್ಲಿ ನಾವು ಸೊಸೈಟಿಯನ್ನು ನೋಡ್ತೀವಿ. ಅದಿಷ್ಟು ಲೆವೆಲಲ್ಲೂ ಕುಟುಂಬ ಮೊಟ್ಟ ಮೊದಲ ಒಂದು ಜೀವಕೋಶ ರೂಪದ್ದಿದ್ದು. ಅದರಿಂದಲೇ ನಮ್ಮ ಸಮುದಾಯಗಳು ಪ್ರಗತಿ ಹೊಂದವೆ, ಮುಂದೆ ರಾಷ್ಟ್ರ ನಿರ್ಮಾಣಗೊಳ್ತವೆ. ಹಾಗಾಗಿ ಕುಟುಂಬವನ್ನು ಒಂದು ಸಾಮಾಜಿಕ ಜೀವನದಲ್ಲಿ ಬರತಕ್ಕಂಥ ಒಂದು ಚಿಕ್ಕ ಘಟಕ, ಒಂದು ಚಿಕ್ಕ ಒಂದು ಬಯೋಸೆಲ್ ಅಥವಾ ಜೀವಕೋಶ ಅಂತಲೂ ಕೂಡ ಅದನ್ನು ನಾವು ಕರಿಬೋದು. ಹಾಗಾದರೆ ನಮ್ಮಲ್ಲಿ ಕುಟುಂಬದ ವಿಚಾರದಲ್ಲಿ ಮಾತಾಡುವಾಗ ಕುಟುಂಬಕ್ಕೆ ಯಾವ ಅಂಶಗಳು ಆಧಾರ ಆಗಿರ್ತವೆ ಅಂತ, ಒಂದು ಕುಟುಂಬಕ್ಕೆ ಏನು ಮುಖ್ಯವಾಗಿ ಬೇಕಾಗ್ತಕ್ಕಂಥ ಬೇಸ್ಮೆಂಟ್ ಅಂತ ನೋಡಬೇಕು. ಒಂದು ಕುಟುಂಬ ಅಂದರೆ ಭಾವನಾತ್ಮಕ ಆಧಾರದ ಮೇಲೆ ನಿಂತಿರುತ್ತೆ, ಅದು ನಿಮಗೆ ಚೆನ್ನಾಗಿ ಗೊತ್ತಿರಲಿ. ಯಾವ ಫ್ಯಾಮಿಲಿಯಲ್ಲಿ ಅತ್ಯುತ್ತಮವಾದಂಥ ಭಾವನಾತ್ಮಕ ಸಂಬಂಧಗಳಿರ್ತದೋ ಆ ಕುಟುಂಬ ತುಂಬ ಅಂದವಾಗಿ ಕಾಣುತ್ತೆ. ಯಾವುದರ ಮಧ್ಯೆ ಈ ಭಾವನಾತ್ಮಕ ಸಂಬಂಧಗಳಲ್ಲಿ ವ್ಯತ್ಯಾಸ ಆಗುತ್ತೋ ಆ ಕುಟುಂಬದಲ್ಲಿ ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗ್ತಾ ಇರಲ್ಲ. ಹಾಗಾಗಿನೇ ನಾವು ಹೇಳೋದು, ಮಾತೃಪ್ರೇಮ, ಪಿತೃವಾತ್ಸಲ್ಯ, ಪತಿ ಪತ್ನಿಯರ ಅನುರಾಗ, ಮಕ್ಕಳನ್ನು ಪಡೆದು ಪಾಲನೆ ಪೋಷಣೆ ಮಾಡಬೇಕಾದಂಥ ಅಭಿಲಾಷೆ, ಜೊತೆಗೆ ಮೊದಲಾದ ಭಾವನೆಗಳು, ಇದಿಷ್ಟನ್ನು ಒಳಗೊಂಡಿರ್ತಕ್ಕಂಥದ್ದನ್ನೇ ಒಂದು ಭಾವನಾತ್ಮಕ ಆಧಾರದ ಮೇಲೆ ನಿರ್ಮಾಣವಾಗಿರುವ ಕುಟುಂಬ ಅಂತ ಕೂಡ ಕರಿತೀವಿ. ಹಾಗಾಗಿ ಕುಟುಂಬಕ್ಕೆ ಯಾವ ಅಂಶ ತುಂಬ ಮುಖ್ಯವಾಗಿರ್ತದೆ ಅಂದರೆ ಅದನ್ನೇ ನಾವು ಹೇಳೋದು ಭಾವನಾತ್ಮಕ ಸಂಬಂಧ, ಭಾವನಾತ್ಮಕ ಆಧಾರ ತುಂಬ ಚೆನ್ನಾಗಿರಬೇಕು. ತಂದೆ ತಾಯಿ, ಅಕ್ಕ ಅಣ್ಣ ತಮ್ಮ, ಅಜ್ಜಿ ಅಜ್ಜ, ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ನೋಡಿ ಇವೆಲ್ಲ ನಿಂತಿರೋದು ಯಾವುದ್ರ ಮೇಲೆ ಅಂದರೆ ದಟ್ ಈಸ್ ಭಾವನಾತ್ಮಕ ಸಂಬಂಧಗಳು. ಇವುಗಳು ಚೆನ್ನಾಗಿದ್ದರೆ ಕುಟುಂಬ ತುಂಬ ಚೆನ್ನಾಗಿ ಇರ್ತದೆ. ಹಾಗಾದರೆ ನಮ್ಮಲ್ಲಿ ಭಾರತೀಯ ಕುಟುಂಬ ವ್ಯವಸ್ಥೆ ಇರ್ಬೋದು ಅಥವಾ ವಿದೇಶದ್ದಿರ್ಬೋದು, ಒಟ್ಟು ಕುಟುಂಬ ವ್ಯವಸ್ಥೆಯಲ್ಲಿ ನಿರ್ಧಾರ ಆಗುವಂಥ ಅಂಶಗಳು ಹೆಂಗಿರ್ತವೆ ಅಂತ ನಮ್ಮ ಮುಂದೆ ಪ್ರಶ್ನೆ ಬರುತ್ತೆ. ಹೌ ಟು ಟೇಕ್ ದ ಡಿಸಿಷನ್ಸ್, ನಿರ್ಧಾರ ಹೇಗಾಗತ್ತೆ,
ನೋಡಿ, ಉತ್ತಮವಾದ ಭಾವನಾತ್ಮಕ ಸಂಬಂಧದ ಆಧಾರದ ಮೇಲೆ ಕುಟುಂಬ ನಿರ್ಮಾಣ ಆಗಿದ್ರೆ ಅಲ್ಲಿ ಏನಾಗತ್ತೆ, ಸಮಕಾಲೀನ ಭಾರತೀಯ ಕುಟುಂಬದಲ್ಲಿ ಹೆಚ್ಚಿನ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಮೊದಲು ತಂದೆ ತಾಯಿ ತಮ್ಮ ಮಕ್ಕಳ ಬಗ್ಗೆ ಅವರು ಸಮಾಲೋಚನೆ ಮಾಡ್ತಾರೆ. ತಂದೆ ತಾಯಿ ಇದ್ದಾರೆ ಅಂದರೆ ತಮ್ಮ ಮಕ್ಕಳ ಬಗ್ಗೆ ಮೊದಲು ಸಮಾಲೋಚನೆ, ಅವರಿಬ್ಬರ ನಡುವೆ ಅಪ್ಪ ಅಮ್ಮನ ನಡುವೆ ಒಂದು ಚರ್ಚೆ ಆಗತ್ತೆ. ಚರ್ಚೆ ಆದ ಮೇಲೆ ನಿರ್ಧಾರವನ್ನು ಮಕ್ಕಳ ಜೊತೆ ಚರ್ಚೆ ಮಾಡ್ತಾರೆ. ನಿರ್ಧಾರ ಚರ್ಚೆ ಆದ ಮೇಲೆ ಅದು ನಮಗೆ ಒಂದು ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ಹೇಗೆ ನೋಡಿ, ಒಂದು ವಸ್ತು ಕೊಳ್ಳೋದಾಗಿರ್ಬೋದು, ಅಥವಾ ಯಾರಿಗೋ ಒಂದು ಗಿಫ್ಟ್ ಕೊಡೋದಾಗಿರ್ಬೋದು, ಅಥವಾ ಮಕ್ಕಳ ಶಿಸ್ತಿಗೆ ಸಂಬಂಧಪಟ್ಟಂಥ ವಿಷಯವಾಗಿರ್ಬೋದು, ಮತ್ತು ನಮ್ಮ ಕುಟುಂಬದ ಆದಾಯದ ಆಯ ವ್ಯಯ ತೀರ್ಮಾನ ಆಗ್ಬೋದು. ಇದರಲ್ಲೆಲ್ಲ ನೀವು ನೋಡ್ಬೋದು, ತಾಯಿ ತುಂಬ ಚೆನ್ನಾಗಿ ಈ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇರ್ತಾಳೆ. ತಂದೆ ತಂದು ಹಾಕ್ಬೋದು, ಆದರೆ ತಾಯಿ ತಿಂದು ಹಾಕೋದಕ್ಕೆ ಕರೆಕ್ಟಾಗಿ ಕೊಡ್ತಾಳೆ. ಹಾಗಾಗಿ ಲೆಕ್ಕಾಚಾರ ಅಂತ ಬಂದರೆ ಅದು ತಾಯಿ ಹತ್ರ ತುಂಬ ಚೆನ್ನಾಗಿರುತ್ತೆ. ಹೆಚ್ಚಿನ ಅಧಿಕಾರಯುತ ಪಾತ್ರಗಳನ್ನು ನಿರ್ವಹಿಸುವಲ್ಲಿ ತಾಯಿ ಒಂದು ಸಾಮಾನ್ಯವಾದಂಥ ಸ್ಥಾನವನ್ನು ಮತ್ತು ಉತ್ತಮವಾದಂಥ ಸಮಾನ ಸ್ಥಿತಿಯಲ್ಲಿ ಅವಳು ಯೋಚನೆ ಮಾಡುವಂಥ ಕೆಪಾಸಿಟಿ ಇರ್ತದೆ. ಹಾಗಾಗಿ ಇಡೀ ಕುಟುಂಬದಲ್ಲಿ ನಿರ್ಧಾರ ಅಂತ ಬಂದರೆ ಈ ಥರದ ದೊಡ್ಡ ಮಟ್ಟದ ಭಾವನಾತ್ಮಕ ಸಂಬಂಧದ ಉತ್ತಮ ನಿರ್ಧಾರಗಳಾಗಬೇಕು ಅನ್ನೋದಾದರೆ ತಂದೆ ತಾಯಿ ಮೊದಲು ಸಮಾಲೋಚನೆ ಮಾಡ್ತಾರೆ, ಆನಂತರ ಮಕ್ಕಳ ಜೊತೆ ಚರ್ಚೆ ಆಗತ್ತೆ, ಆನಂತರ ಅದು ಜಾರಿಗೆ ಬರ್ತದೆ. ಹಾಗಾಗಿನೇ ನಮ್ಮಲ್ಲಿ ಹೇಳ್ತಾರೆ, ಭಾರತೀಯ ಕುಟುಂಬದ ಅಥವಾ ವಿದೇಶದ ಯಾವುದೋ ಒಂದು ಕುಟುಂಬದ ಲಕ್ಷಣಗಳು ಹೇಗಿರ್ತವೆ ಅಂತ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಲಕ್ಷಣಗಳು ಹೇಗಿರ್ತವೆ ಅಂದರೆ, ಕುಟುಂಬ ಅನ್ನೋದು ಒಂದು ಸಾರ್ವತ್ರಿಕವಾದಂಥ ವಿಚಾರ. ಎಲ್ಲ ಕಾಲಕ್ಕೂ ಎಲ್ಲ ದೇಶಗಳಲ್ಲೂ ಕಂಡುಬರುವ ಸಾಮಾಜಿಕ ವ್ಯವಸ್ಥೆ ಇಲ್ಲಿರುತ್ತೆ. ಎಲ್ಲ ಕಾಲಕ್ಕೂ ಎಲ್ಲ ದೇಶಗಳಲ್ಲೂ ಕಂಡುಬರೋ ಸಾಮಾಜಿಕ ವ್ಯವಸ್ಥೆ, ಸಮಾಜದ ಎಲ್ಲ ವ್ಯವಸ್ಥೆಗೂ ಇದು ಕೇಂದ್ರ ಬಿಂದು ಆಗಿರ್ತದೆ. ಹಾಗಾಗಿ ಕುಟುಂಬಗಳಿಂದಲೇ ನೆರೆಹೊರೆ, ಗ್ರಾಮ, ನಗರ, ರಾಷ್ಟ್ರ ಇವೆಲ್ಲವೂ ನಿರ್ಮಾಣ ಆಗ್ತವೆ. ಹಾಗಾಗಿ ಕುಟುಂಬ ಸಾರ್ವತ್ರಿಕ, ಎಲ್ಲ ಕಡೆಯಲ್ಲೂ ಕೂಡ ಅತ್ಯುತ್ತಮವಾದಂಥ ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದು. ಹಾಗಾಗಿ ಸಮಾಜದ ಎಲ್ಲ ವ್ಯವಸ್ಥೆಗಳು ಬದಲಾವಣೆ ಆಗಬೇಕು ಅಂದರೆ ಕುಟುಂಬಗಳ ಅಭಿವೃದ್ಧಿ ಆಗಬೇಕು ಅಂತ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಜಪಾನ್ ದೇಶದ ಮೇಲೆ ಅಮೇರಿಕಾ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಎಸೆದಾಗ ಇಡೀ ಅಮೇರಿಕಾ ಈ ಒಂದು ಹುಚ್ಚುತನವನ್ನು ಮೆರೆದಿತ್ತು. ಜಪಾನ್ ತೀವ್ರ ನಾಶಕ್ಕೊಳಗಾಗಿತ್ತು. ಆಗ ಜಪಾನ್ನ ಕುರುಹಿಟೋ ಅನೌನ್ಸ್ ಮಾಡ್ತಾನೆ, ದೇಶ ಹೇಗಾಗ್ತಾ ಇದೆ, ದೇಶದ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಬೇಡಿ, ನೀವು ನಿಮ್ಮ ಫ್ಯಾಮಿಲಿಯನ್ನು ಅಭಿವೃದ್ಧಿ ಮಾಡಿ ಈ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾನೆ. ಆಟೋಮ್ಯಾಟಿಕಲಿ ಜಪಾನ್ 3 ವರ್ಷದಲ್ಲಿ ಮತ್ತೆ ಅಭಿವೃದ್ಧಿಯ ರಾಷ್ಟ್ರವಾಗಿ ಕಾಣಿಸ್ಕೊಳ್ತು. ಇದು ಹೇಗೆ? ಇದು ಕೇಳೋದು, ಸಮಾಜದ ಎಲ್ಲ ವ್ಯವಸ್ಥೆಯ ಅಭಿವೃದ್ಧಿ ಆಗಬೇಕು ಅಂತಂದರೆ ಕುಟುಂಬಗಳ ಅಭಿವೃದ್ಧಿ ಆಗಬೇಕು. ಹಾಗಾಗಿ ಕುಟುಂಬಗಳಿಂದಲೇ ಶುರುವಾಗುತ್ತೆ ನೆರೆಹೊರೆ, ಗ್ರಾಮ, ನಗರ, ರಾಷ್ಟ್ರ ನಿರ್ಮಾಣದ ಕಲ್ಪನೆಗಳು. ನೆಕ್ಸ್ಟ್ ನಮ್ಮಲ್ಲಿ ವೆರಿ ಇಂಪಾರ್ಟೆಂಟಾಗಿ ಮಾತಾಡೋ ವಿಚಾರ ಅಂತಂದರೆ, ಕುಟುಂಬದ ಸದಸ್ಯರು ಬಾಲ್ಯಾವಸ್ಥೆಯಿಂದಲೇ ತಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ತಿಳಿಯುವುದರಿಂದ ತುಂಬ ಉತ್ತಮವಾದಂಥ ಸಹಕಾರವನ್ನು ಅವರು ಮನೆಗಾಣ್ತಾ ಹೋಗ್ತಾರೆ. ಸಮಾಜದ ಸಾಂಪ್ರದಾಯಿಕ ವಿಚಾರಗಳಿರ್ಬೋದು, ನೈತಿಕ ನಿಯಮಗಳಿರ್ಬೋದು, ವರ್ತನೆಗಳಿರ್ಬೋದು, ಇವುಗಳನ್ನೆಲ್ಲ ನಿಯಂತ್ರಣ ಮಾಡೋದೇ ಕುಟುಂಬ. ಹಾಗಾಗಿ ನಾವು ಹೇಳೋದು ಕುಟುಂಬ ಸರ್ವವ್ಯಾಪಿ, ಶಾಶ್ವತ, ಪರಂಪರಾಗತ ಘಟಕ ಅಂತ ಹೇಳಿದನ್ನು ಕರಿತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಬರುತ್ತೆ, ಹಾಗಾದರೆ ಕುಟುಂಬದಲ್ಲಿ ವೆರಿ ಇಂಪಾರ್ಟೆಂಟಾಗಿ ತಾಯಿ, ತಂದೆ, ಪತಿ, ಪತ್ನಿ ಮತ್ತು ಮಕ್ಕಳು, ಇದು ಹೇಗಿರುತ್ತೆ ಸಂಬಂಧ ಅಂತ ನೋಡೋದಾದರೆ, ಈ ಎಲ್ಲ ಸಿಸ್ಟಮ್ಗಳು ಬರಬೇಕು ಅಂದರೆ ವಿವಾಹ ಸಾರ್ವಕಾಲಿಕ ಮತ್ತು ಸರ್ವವ್ಯಾಪಿ ಮನ್ನಣೆ ಹೊಂದಿರೋದ್ರಿಂದ ಇದನ್ನು ಒಂದು ಪವಿತ್ರವಾದ ಸಾಮಾಜಿಕ ಸಂಸ್ಥೆ ಅಂತ ಕರೀತಾರೆ. ನೆನಪಿಟ್ಕೊಳ್ಳಿ, ಸರ್ವವ್ಯಾಪಿಯಿಂದ ಮನ್ನಣೆ ಹೊಂದಿರುವ ಒಂದು ಸಾಮಾಜಿಕ ಸಂಸ್ಥೆ, ಒಂದು ಪವಿತ್ರವಾಗಿರತಕ್ಕಂಥ ಸಾಮಾಜಿಕ ಸಂಸ್ಥೆ. ಇಲ್ಲಿ ಈ ವಿವಾಹದಿಂದಲೇ ಸಮಾಜದ ಪಾತ್ರಗಳು ಕ್ರಿಯೇಟ್ ಆಗ್ತವೆ. ತಂದೆ, ತಾಯಿ, ಪತಿ, ಪತ್ನಿ, ಮಕ್ಕಳು ಅಂತ ಈ ಪಾತ್ರಗಳು ಕ್ರಿಯೇಟ್ ಆಗೋದು. ಇದಕ್ಕೆ ಸಂಬಂಧಿಸಿದಂಥ ಪರಸ್ಪರ ಹಕ್ಕು ಬಾಧ್ಯತೆಗಳನ್ನು ಇಲ್ಲಿ ಸೃಷ್ಟಿ ಮಾಡಲಾಗತ್ತೆ. ಹಾಗಾಗಿ ಭಾರತದ ಪಾರಂಪರಿಕ ಆಚರಣೆಯಂತೆ ಪತ್ನಿ ಮತ್ತು ಮಕ್ಕಳನ್ನು ಸಾಕುವುದು ಹಾಗೂ ರಕ್ಷಿಸುವುದು ಪತಿಯ ಕರ್ತವ್ಯ ಅಂತ ಹೇಳಲಾಗತ್ತೆ. ನೆನಪಿಟ್ಕೊಳ್ಳಿ.
ನೆಕ್ಸ್ಟ್ ಬರ್ತೀವಿ ನಾವು ಮಕ್ಕಳ ಒಂದು ಲಾಲನೆ ಇರ್ಬೋದು, ಪಾಲನೆ ಇರ್ಬೋದು, ಮತ್ತು ಅವುಗಳಿಗೆ ಶಿಕ್ಷಣ ಕೊಡೋದು ಪ್ರತಿಯೊಬ್ಬ ತಂದೆ ತಾಯಿಯ ಕರ್ತವ್ಯ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಭಾರತೀಯ ಸಂವಿಧಾನದ ನಮ್ಮಲ್ಲಿ ಪರಿಶಿಷ್ಟಗಳಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಪ್ರತಿಯೊಂದು ಮಗುವಿಗೂ ಕಡ್ಡಾಯ ಶಿಕ್ಷಣ ಹೊಂದಲೇಬೇಕು. ಅದು ಕೇವಲ ತಂದೆ ತಾಯಿ ಅಷ್ಟೇ ಅಲ್ಲ, ನೆರೆಹೊರೆ, ಆ ಕೇರಿ ಅವರೂ ಕೂಡ ಜವಾಬ್ದಾರಿ ಅಂತ ಹೇಳುತ್ತೆ. ಯಾಕಂದರೆ ಭಾರತ ಶಿಕ್ಷಣದಲ್ಲಿ ಅಷ್ಟು ಪ್ರಗತಿ ಸಾಧಿಸಬೇಕು ಅನ್ನುವಂಥ ಒಂದು ನಿರ್ಧಾರ ಇರೋದ್ರಿಂದ. ಹಾಗಾಗಿ ತಂದೆ ತಾಯಿಯರ ಆದ್ಯ ಕರ್ತವ್ಯ ಮಕ್ಕಳನ್ನು ಲಾಲನೆ, ಪಾಲನೆ ಮತ್ತು ಶಿಕ್ಷಣ. ಹಾಗಾಗಿ ವಿಶೇಷವಾಗಿ ಭಾರತದಲ್ಲಿ ಓಲ್ಡ್ ಏಜ್ ಏನು ವೃದ್ಧ ತಂದೆ ತಾಯಿಯರಿಗೆ ತುಂಬ ಆರೈಕೆ ಹಾಗೂ ಶುಶ್ರೂಷೆ, ಸಂರಕ್ಷಣೆ ಇವೆಲ್ಲ ಮಾಡಬೇಕಾಗಿರೋದು ಮಕ್ಕಳ ಕರ್ತವ್ಯ ಆಗುತ್ತೆ. ಯಾಕೆಂದರೆ ಮಕ್ಕಳನ್ನು ಇವ್ರು ಸಾಕಿದ ಮೇಲೆ ಅವರನ್ನು ಇವ್ರು ಸಾಕಬೇಕಾದಂಥ ಒಂದು ಪರಿಸ್ಥಿತಿ ಚೆನ್ನಾಗಿರಬೇಕು. ಈಗ ಚೆನ್ನಾಗಿರಬೇಕು ಅಂದರೆ ಏನಾಗಬೇಕು? ಒಂದು ಭಾವನಾತ್ಮಕ ಸಂಬಂಧಗಳು ತುಂಬ ಚೆನ್ನಾಗಿದ್ದರೆ ಈ ಕುಟುಂಬ ಈ ರೀತಿಯಾದಂಥ ಕಾರ್ಯಗಳನ್ನು ನಿರ್ವಹಣೆ ಮಾಡುತ್ತೆ. ಇಲ್ಲದೇ ಇದ್ದರೆ ಕುಟುಂಬಗಳಿಗಿಂತ ಹೆಚ್ಚು ಅನಾಥಾಶ್ರಮಗಳೇ ಜಾಸ್ತಿ ಆಗುವಂಥ ಪರಿಸ್ಥಿತಿ ಬರ್ಬೋದು ಈ ದೇಶದಲ್ಲಿ. ಯಾಕೆ ಅಂತಂದರೆ ಭಾವನಾತ್ಮಕ ಸಂಬಂಧಗಳು ಧಕ್ಕೆ ಆದರೆ, ಇಲ್ಲ ಅಂದರೆ ನಮ್ಮ ಸುಂದರವಾದ ಭಾರತೀಯ ಕಲ್ಪನೆಯ ಸಮಾಜ ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಅಂತ. ಇನ್ನು ಬಾಲ್ಯ ಹಾಗೂ ಯೌವನದ ವಿಚಾರ ಬಂದರೆ, ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆ ಹಂತಗಳಲ್ಲಿ ಬಾಲ್ಯ ಮತ್ತು ಯೌವನ ತುಂಬಾ ಮುಖ್ಯವಾದಂಥ ಒಂದು ಕಾನ್ಸೆಪ್ಟ್ ಇದು. ಏನಾಗುತ್ತೆ ಇಲ್ಲಿ, ಮಾತೃಭಾಷೆಯನ್ನು ಮಗುವು ಮೊದಲು ತಿಳಿಯುತ್ತೆ. ಯಾಕೆಂದರೆ ತಂದೆ ತಾಯಿಯ ಜೊತೆಗೆ ಅಣ್ಣ ತಮ್ಮ ಅಕ್ಕ ತಂಗಿ ಮಧ್ಯೆ ಬೆಳೆಯೋದ್ರಿಂದ ಮೊದಲು ಅದು ಕಲಿಯೋದೇ ಮಾತೃಭಾಷೆ. ಅವರ ಸನಿಹದಿಂದ ಮೂಲ ಸಾಮಾಜಿಕ ವಿಚಾರಗಳನ್ನು ತಿಳ್ಕೊಳ್ಳುತ್ತದು. ಯಾವಾಗ ಭಾಷೆ ಮತ್ತು ತಿಳುವಳಿಕೆ ಶುರುವಾಗ್ತಾ ಹೋಗುತ್ತೋ, ಸಾಮಾಜಿಕ ವಿಚಾರಗಳನ್ನು ತಿಳಿತಾ ಹೋಗುತ್ತೋ, ಇದು ಆ ಮಗುವಿನ ಮೇಲೆ ಅದು ಇರ್ತಕ್ಕಂಥ ಕೌಟುಂಬಿಕ ವ್ಯವಸ್ಥೆ ಮತ್ತು ಅದು ಬೆಳೀತಾ ಇರತಕ್ಕಂಥ ಸಾಮಾಜಿಕ ಪರಿಸರ ಬೆಳೆದ ಮಗುವಿನ ಮೇಲೆ ಅನುಗುಣವಾದ ಗುಣಲಕ್ಷಣಗಳನ್ನು ಅದು ಬೆಳೆಸ್ಕೊಳ್ತಾ ಹೋಗುತ್ತೆ. ಹೀಗೆ ಸಮವಯಸ್ಸಿನ ಮಕ್ಕಳೊಂದಿಗೆ ಉತ್ತಮ ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಳ್ಳೋದು ಕೂಡ ಮಕ್ಕಳು ಮನೆಯಲ್ಲಿ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿ ಮಾವ ಸೊಸೆ ಎಲ್ಲ ಹೆಂಗಿದ್ದಾರೆ ಅನ್ನೋದ್ರ ಮೇಲೆ ಮಕ್ಕಳು ಇತರರೊಂದಿಗೆ ಹೇಗಿರಬೇಕು ನಾನು ಅನ್ನೋದನ್ನು ಸಮಾಜದಲ್ಲಿ ಉತ್ತಮ ಸ್ನೇಹ ಸಂಬಂಧವನ್ನು ಇಲ್ಲಿ ಬೆಳೆಸ್ಕೊಳ್ಳುತ್ತೆ. ಹಾಗಾಗಿ ಎಲ್ಲರೊಂದಿಗೆ ಬೆರೆತು ಮುಂದಾಳತ್ವದ ಗುಣಗಳನ್ನು ರೂಢಿಸಿಕೊಳ್ಳೋದು, ನಾಯಕತ್ವದ ಗುಣಗಳನ್ನು ರೂಢಿಸಿಕೊಳ್ಳೋದು ಕೂಡ ಅದರ ಹಿಂದೆ ಕುಟುಂಬದ ಒಂದು ಪ್ರಭಾವ ಇರುತ್ತೆ. ಹಾಗಾಗಿನೇ ನಮ್ಮಲ್ಲಿ ಹೇಳ್ತಾರೆ, ಸಾಮಾಜಿಕ ವರ್ತನೆಗಳು, ಬೇಡಿಕೆಗಳು, ಕಟ್ಟಲೆಗಳು ಮಗುವಿನ ಮೇಲೆ ಪ್ರಭಾವ ಬೀರಿ ಸಾಮಾಜಿಕ ಸಂಬಂಧಗಳು ರೂಪುಗೊಳ್ತವೆ ಅಂತ. ಇನ್ನು ಯೌವನದಲ್ಲಿ ಇದು ಹೀಗೆ ಮುಂದುವರೆದ್ರೆ ಮುಂದೆ ಸ್ನೇಹ, ಸ್ವಾತಂತ್ರ್ಯ, ಭದ್ರತೆ, ಅಂಗೀಕಾರ ಇವೆಲ್ಲವುಗಳು ಕೂಡ ಸಿಗುತ್ತೆ. ಇದಕ್ಕಾಗಿ ಅವು ಹಾತೊರಿತವೆ ಅಂತ. ಹಾಗೆ ಈ ವಯಸ್ಸಿನಲ್ಲಿ ಬೆಳೆಸಿಕೊಂಡಂಥ ವರ್ತನೆಗಳು ಹಾಗೂ ಅಭಿಪ್ರಾಯಗಳು ಪ್ರೌಢಾವಸ್ಥೆ ಮತ್ತು ಮುಪ್ಪಿನ ಕಾಲದವರೆಗೂ ಇವು ಅವನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತವೆ. ಮುಂದೆ ನಾವು ಮಾತಾಡ್ತೀವಿ ತುಂಬ ಸುಂದರವಾದ ವಿಚಾರ, ಕುಟುಂಬ ಮತ್ತು ಪೀಳಿಗೆಗಳ ಬಗ್ಗೆ ಮಾತಾಡ್ತೀವಿ. ಕುಟುಂಬ ಅಥವಾ ಪೀಳಿಗೆಗಳು ಅಥವಾ ತಲೆಮಾರುಗಳು ಅಂತಲೂ ಕೂಡ ಅವನ್ನ ಕರೀತಾರೆ. ಪ್ರತಿಯೊಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಕುಟುಂಬ ಮತ್ತು ಪೀಳಿಗೆ ಹಾಗೂ ತಲೆಮಾರುಗಳನ್ನು ನೋಡ್ಕೊಳ್ಬೇಕಾಗತ್ತೆ. ನೋಡಿ, ಕುಟುಂಬ ಹಲವಾರು ತಲೆಮಾರುಗಳ ಆಧಾರದ ಮೇಲೆ ನಿಂತಿದೆ. ಹಲವಾರು ತಲೆಮಾರುಗಳ ರಕ್ತ ಸಂಬಂಧಿಗಳು ಕೂಡ ಇವುಗಳು ಹೊಂದಿರ್ತವೆ ಅಂತ. ಏನು ತಲೆಮಾರು? 1ನೇ ತಲೆಮಾರು, 2ನೇ ತಲೆಮಾರು, 3ನೇ ತಲೆಮಾರು ಅಂತ ಡಿವೈಡ್ ಮಾಡ್ತೀವಿ. ಹೆಂಗೆ? ನಿಮ್ಮನೇನೆಲ್ಲ ಅಜ್ಜ ಅಜ್ಜಿ ಅವರಿದ್ರು ಅಂದರೆ ಆ ವಯಸ್ಸಿನವರೆಲ್ಲ ಗ್ರ್ಯಾಂಡ್ ಪೇರೆಂಟ್ಸ್ಗಳಂತ ಏನು ಕರಿತೀವಿ, ಅವರೆಲ್ಲ 1ನೇ ತಲೆಮಾರು ಆಗಿರ್ತಾರೆ. ಅಜ್ಜ ಅಜ್ಜಿ, ಇನ್ನೂ ಮುತ್ತಜ್ಜ ಇದ್ರೆ ಅವ್ರು 1ನೇ ತಲೆಮಾರಿನವ್ರು. ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಮಾವ ಇಂಥವ್ರು ಇದ್ರು, ಅತ್ತೆ ಇದ್ರು ಅಂದರೆ ಇವರೆಲ್ಲ 2ನೇ ತಲೆಮಾರಿಗೆ ಸೇರಿದವರು. ಇನ್ನು ನೀವು ಮಕ್ಕಳಿದಿರಲ್ಲ, ನೀವು 3ನೇ ತಲೆಮಾರಿನವರು. ನೋಡಿ, 1ನೇ ತಲೆಮಾರು, 2ನೇ ತಲೆಮಾರು, 3ನೇ ತಲೆಮಾರು ಇವೆಲ್ಲ ಒಟ್ಟಾಗಿದ್ರೆ ಇದೊಂದು ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಹಾಗಾಗಿ ಈ ತಲೆಮಾರುಗಳಲ್ಲಿ ಒಂದು ತಲೆಮಾರಿಗಿಂತ 2 ಮತ್ತು 3ನೇ ತಲೆಮಾರುಗಳಿಗೆ ತುಂಬಾ ಬದುಕು ಬದಲಾಗಿರುತ್ತೆ, ಪರಿಸರ ಚೇಂಜ್ ಆಗಿರುತ್ತೆ, ವ್ಯತ್ಯಾಸ ಆಗ್ತಾ ಇರುತ್ತೆ. ಹೀಗೆ ತಲೆಮಾರಿನಿಂದ ಕೂಡಿದ ಸದಸ್ಯರ ಆಧಾರದ ಮೇಲೆ ನಮ್ಮಲ್ಲಿ ಕುಟುಂಬಗಳನ್ನು ಕೂಡ ವಿಂಗಡಿಸ್ತಾ ಹೋಗ್ತಾರೆ. ಹೆಂಗೆ ವಿಂಗಡಿಸ್ತಾರೆ ನೋಡಿ, ಮೊದಲನೇದಾಗಿ ನಾವು ನೋಡ್ಬೋದು, ತಾಯಿ ತಂದೆ ಮಕ್ಕಳು ಇವಿಷ್ಟೇ ಕೂಡ್ಕೊಂಡಿದ್ರೆ ಒಂದು ಕುಟುಂಬ. ಅಲ್ಲಿ 1ನೇ ತಲೆಮಾರು ತಂದೆ ತಾಯಿ ಆಗಿರ್ತಾರೆ, 2ನೇ ತಲೆಮಾರು ನೀವಾಗಿರ್ತಾರೆ. ಹೀಗೆ 2 ತಲೆಮಾರುಗಳನ್ನು ಹೊಂದಿದ್ರೆ ಅದನ್ನು ಕೇಂದ್ರ ಕುಟುಂಬ, ಯೂನಿಟ್ ಫ್ಯಾಮಿಲಿ
ಅಥವಾ ವಿಭಕ್ತ ಕುಟುಂಬ ಅಂತ ಕರಿತೀವಿ. ಇಲ್ಲಿ ಎರಡೇ ತಲೆಮಾರು ಇರ್ತವೆ. ಅದೇ ಅಜ್ಜ ಅಜ್ಜಿ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಇವುಗಳೆಲ್ಲ ಸೇರ್ಕೊಂಡಿದ್ರೆ 3 ತಲೆಮಾರುಗಳಿದ್ರೆ, ಆ 3 ಅಥವಾ 4 ತಲೆಮಾರುಗಳಿದ್ರೆ ಅದನ್ನು ಅವಿಭಕ್ತ ಕುಟುಂಬ ಅಥವಾ ವಿಸ್ತೃತ ಕುಟುಂಬ ಅಂತ ಕರಿತೀವಿ. ನೆನಪಿಟ್ಕೊಳ್ಳಿ, ವಿಭಕ್ತ ಕುಟುಂಬ ಅಥವಾ ಕೇಂದ್ರ ಕುಟುಂಬ ಅಂದರೆ 2 ತಲೆಮಾರು ಇರ್ತವೆ. 2ಕ್ಕಿಂತ ಹೆಚ್ಚು ಅಂದರೆ 3 ಮತ್ತು 4 ತಲೆಮಾರುಗಳಿದ್ರೆ ಅದನ್ನು ಅವಿಭಕ್ತ ಕುಟುಂಬ ಅಂತ ಕೂಡ ಕರೀತಾ ಹೋಗ್ತೀವಿ. ಸೊ ನಮ್ಮಲ್ಲಿ ಇದೇ ರೀತಿ ಹೇಳುವಾಗ ಕುಟುಂಬದ ಪ್ರಕಾರಗಳು ಮತ್ತು ಅವುಗಳ ವಿವಿಧ ತತ್ವಗಳನ್ನು ಆಧರಿಸಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಹೇಗೆ ನೋಡಿ, ಅಧಿಕಾರದ ಆಧಾರ, ಅದರ ಆಧಾರದ ಮೇಲೆ ನಾವು ನೋಡೋದಾದರೆ 2 ಭಾಗ ಮಾಡ್ತಾರೆ. ನೋಡಿ, ತಲೆಮಾರುಗಳ ಆಧಾರದ ಮೇಲೆ 2 ಭಾಗ ಮಾಡಿದ್ವಿ, ವಿಭಕ್ತ ಅವಿಭಕ್ತ. ಈಗ ಅಧಿಕಾರದ ಮೇಲೆ ಡಿವೈಡ್ ಮಾಡೋದಾದ್ರೆ ಪಿತೃಪ್ರಧಾನ, ತಂದೆಗೆ ಹೆಚ್ಚಿನ ಅಧಿಕಾರ ಇದ್ರೆ ಅದನ್ನು ಪಿತೃಪ್ರಧಾನ ಕುಟುಂಬ ಅಂತೀವಿ. ತಾಯಿಗೆ ಹೆಚ್ಚು ಅಧಿಕಾರ ಇದ್ರೆ ಮಾತೃಪ್ರಧಾನ ಕುಟುಂಬ ಅಂತ ಕರಿತೀವಿ. ಹಾಗೇನೆ ವಿವಾಹದ ಆಧಾರದ ಮೇಲೆ ಡಿವೈಡ್ ಮಾಡ್ತಾರೆ. ಏಕಪತ್ನಿತ್ವ, ಒಬ್ಬ ವ್ಯಕ್ತಿ ಒಂದೇ ಹೆಂಡತಿಯನ್ನು ಮದುವೆ ಆದರೆ ಏಕಪತ್ನಿತ್ವ. ಬಹುಪತ್ನಿತ್ವ, ಒಬ್ಬ ಗಂಡಸು 1ಕ್ಕಿಂತ ಹೆಚ್ಚು ಹೆಂಗಸರನ್ನ ಮದುವೆ ಆದರೆ ಅದು ಬಹುಪತ್ನಿತ್ವ. ಮತ್ತು ಬಹುಪತಿತ್ವನೂ ಇದೆ ನಮ್ಮಲ್ಲಿ. ಬಹುಪತಿತ್ವ ಅಂದರೆ ಒಬ್ಬ ಸ್ತ್ರೀ ಒಬ್ಬ ಗಂಡನಿಗಿಂತ ಹೆಚ್ಚಿನ ಗಂಡಂದಿರನ್ನ ಹೊಂದಿದ್ರೆ ಅದನ್ನು ಬಹುಪತಿತ್ವ ಅಂತ ಕೂಡ ಕರಿತೀವಿ. ಏನು ಸರ್ ಬಹುಪತಿತ್ವ, ಇವುಗಳ ಬಗ್ಗೆ ನೀವು ನೋಡಿರ್ತೀರಿ. ಏಕಪತ್ನಿತ್ವ, ಬಹುಪತ್ನಿತ್ವ ನೋಡಿರ್ತೀರಿ. ಬಹುಪತಿತ್ವ ನಿಮ್ಮ ಅಕ್ಕಪಕ್ಕದಲ್ಲಿ ಕಾಣಲ್ಲ, ಇದು ಭಾಳ ರೇರ್ ಕಂಡೀಷನ್ಸ್. ಆದರೆ ಅದನ್ನು ಮಹಾಭಾರತದ ಉಲ್ಲೇಖಗಳಲ್ಲಿ ನಾವು ಗಾಂಧಾರಿಯನ್ನು ನೋಡಿ ಹೇಳ್ತೀವಿ. ಓಕೆ, ಹಾಗಾಗಿ ಅದರ ಗಾತ್ರದ ಆಧಾರದ ಮೇಲೆ ಹೇಳೋದಾದರೆ ವಿಭಕ್ತ ಮತ್ತು ಅವಿಭಕ್ತ ನೆನಪಿಟ್ಟುಕೊಳ್ಳಿ. ಅಧಿಕಾರದ ಆಧಾರದ ಮೇಲೆ ಪಿತೃಪ್ರಧಾನ ಮಾತೃಪ್ರಧಾನ, ವಿವಾಹದ ಆಧಾರದ ಮೇಲೆ ಏಕಪತಿತ್ವ ಬಹುಪತ್ನಿತ್ವ ಬಹುಪತಿತ್ವ. ಅದೇ ರೀತಿ ನಾವು ಹೇಳೋದಾದರೆ ಅದರ ಆಧಾರದ ಮೇಲೆ, ತಲೆಮಾರುಗಳ ಆಧಾರದ ಮೇಲೆ ವಿಭಕ್ತ ಅವಿಭಕ್ತ ಅಂತ ಹೇಳ್ತೀವಿ. ಹಂಗಾರೆ ಪಿತೃಪ್ರಧಾನ ಕುಟುಂಬ ಹೆಂಗಿರುತ್ತೆ ಅಂತ ಡಿಸೈಡ್ ಮಾಡ್ಕೋಬೇಕು. ಹೆಂಗಿರುತ್ತೆ ಪಿತೃಪ್ರಧಾನ? ನೋಡಿ, ಇಲ್ಲಿ ತಂದೆನೇ ಮೇಜರ್, ತಂದೆ ಒಡೆಯ ಆಗಿರ್ತಾನೆ. ಇಡೀ ಅವರ ಆಸ್ತಿ ಪಾಸ್ತಿಗಳೆಲ್ಲವೂ ಕೂಡ ತಂದೆಯ ಹೆಸರಿನಲ್ಲೇ ರಿಜಿಸ್ಟರ್ಡ್ ಇರುತ್ತೆ ಮತ್ತು ಇಡೀ ಕುಟುಂಬದ ವ್ಯವಹಾರ ಏನಿದೆ ಅದನ್ನು ತಂದೆನೇ ನೋಡ್ಕೊಳ್ತಾ ಇರ್ತಾನೆ. ಹೀಗಿದ್ರೆ ಅದನ್ನು ನಾವು ಪಿತೃಪ್ರಧಾನ ಅಂತ ಕರಿತೀವಿ. ಆಸ್ತಿ ಪಾಸ್ತಿ ಎಲ್ಲ ತಂದೆ ಹೆಸರಲ್ಲೇ ಇದ್ದು ಅಧಿಕಾರ ಪೂರ್ತಿ ತಂದೆನೇ ನಡೆಸ್ತಾ ಇದ್ರೆ ಅದನ್ನು ಪಿತೃಪ್ರಧಾನ ಅಂತ ಕರಿತೀವಿ. ಈ ಥರದ ಕುಟುಂಬಗಳು ಸಾಮಾನ್ಯವಾಗಿ ಪ್ರಾಚೀನ ಭಾರತದಲ್ಲಿ ಇಂದ ಹಿಡಿದು ನೆಕ್ಸ್ಟ್ ಚೀನಾ, ರೋಮನ್, ಈಜಿಪ್ಟ್ ಇಂಥ ದೇಶಗಳಲ್ಲಿ ಹಿಂದಿನಿಂದಲೂ ಈಗಲೂ ಕೂಡ ಅಸ್ತಿತ್ವದಲ್ಲಿ ಅವು ಇದೆ. ಅವು ಈಗಲೂ ಮುಂದುವರ್ಕೊಂಡು ಬರ್ತವೆ. ಮತ್ತು ಹಂಗಂತೇಳಿ ಇನ್ನೊಂದು ವ್ಯವಸ್ಥೆ ಬರುತ್ತೆ, ಅದು ಮಾತೃಪ್ರಧಾನ ಅಂತ. ಇಲ್ಲೇನಾಗಿರುತ್ತೆ, ತಾಯಿನೇ ಇಲ್ಲಿ ಯಜಮಾನಿ ಆಗಿರ್ತಾಳೆ. ಆಸ್ತಿ ಪಾಸ್ತಿ ಹಕ್ಕುಗಳೆಲ್ಲವೂ ಅವಳ ಹೆಸರಲ್ಲೇ ರಿಜಿಸ್ಟರ್ಡ್ ಇರುತ್ತೆ. ಇಡೀ ಅಧಿಕಾರ ಅವಳೇ ನಡೆಸ್ತಾ ಇರ್ತಾಳೆ. ಆ ಕುಟುಂಬದ ಅಧಿಕಾರವನ್ನೆಲ್ಲ ಅವಳೇ ನಡೆಸ್ತಾ ಇರ್ತಾಳೆ. ಹಾಗೆ ನಡೆಸ್ತಾ ಇದ್ರೆ ಅದನ್ನು ಮಾತೃಪ್ರಧಾನ ಅಂತ ಕರಿತೀವಿ. ನಮ್ಮಲ್ಲಿ ಕೇರಳದ ರಾಜ್ಯದಲ್ಲಿ ಮಲಬಾರ್ ನಾಯರ್ ಫ್ಯಾಮಿಲಿಗಳಲ್ಲಿ ಮತ್ತು ಈಶಾನ್ಯ ಭಾಗಗಳಲ್ಲಿ, ಅಂದರೆ ನಾವು ಅರುಣಾಚಲ್ ಪ್ರದೇಶ್, ಮೇಘಾಲಯ, ಮಿಜೋರಾಂ ಅಂತ ಏನು ಕರಿತೀವಿ, ಆ ಈಶಾನ್ಯ ರಾಜ್ಯಗಳಲ್ಲಿ ಕೆಲವು ಆದಿವಾಸಿ ಸಮುದಾಯಗಳಲ್ಲಿ ಈ ರೀತಿ ಕುಟುಂಬಗಳು ನಮಗೆ ಕಂಡು ಬರ್ತವೆ. ನೋಡಿ, ಮಾತೃಪ್ರಧಾನದಲ್ಲಿ ಮಗಳು ಹುಟ್ಟಿದರೆ ತುಂಬ ಖುಷಿ, ಪಿತೃಪ್ರಧಾನದಲ್ಲಿ ಮಗ ಹುಟ್ಟಿದರೆ ತುಂಬ ಖುಷಿ. ಯಾಕೆಂದರೆ ವಾರಸುದಾರ ಬಂದ ಅಂತ ಪಿತೃಪ್ರಧಾನ ಹೇಳ್ತಾರೆ, ಮಾತೃಪ್ರಧಾನದಲ್ಲಿ ವಾರಸುಧಾರಿಣಿ ಬಂದ್ಲು ಅಂತ. ಪಿತೃಪ್ರಧಾನದಲ್ಲಿ ಮಗ ಸೊಸೆನ ಮನೆ ಕರ್ಕ ಬರ್ತಾನೆ, ಇಲ್ಲಿ ರಿವರ್ಸ್, ಇಲ್ಲಿ ಗಂಡನನ್ನು ಮನೆ ಕರ್ಕೊಂಡು ಬರಬೇಕು ಅವಳು. ಆ ಥರದ ಒಂದು ರಿವರ್ಸ್ ಕಾನ್ಸೆಪ್ಟ್ಸ್ ಇಲ್ಲಿ ಮಾತೃಪ್ರಧಾನದಲ್ಲಿ ನೀವು ನೋಡ್ತೀರಾ. ಅದರಲ್ಲಿ ಈಗ ಸ್ವಲ್ಪ ಬದಲಾವಣೆ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟ್ ಬಂದರೆ ವಿಭಕ್ತ ಕುಟುಂಬಕ್ಕೆ ಬರ್ತೀವಿ, ಆಧುನಿಕ ಕೇಂದ್ರ ಕುಟುಂಬ ವ್ಯವಸ್ಥೆ ಅಂತ. ನೋಡಿ, ಕುಟುಂಬದ ರಚನೆ ಮತ್ತು ಅದರಲ್ಲಿ ವಾಸಿಸುವಂಥ ಪೀಳಿಗೆಗಳು, ಅವುಗಳ ಸಂಖ್ಯೆ, ಇದರ ಆಧಾರದ ಮೇಲೆ ಕುಟುಂಬಗಳನ್ನು ಕೇಂದ್ರ ಕುಟುಂಬ ಅಥವಾ ವಿಸ್ತೃತ ಕುಟುಂಬ ಅಂಥೇಳಿ ವರ್ಗಾವಣೆ ಮಾಡ್ತಾರೆ. ಇಲ್ಲಿ ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ಮಾತ್ರ ಇದರ ಸದಸ್ಯರಾಗಿರ್ತಾರೆ. ನೋಡಿ, ತಂದೆ ತಾಯಿ, ಗಂಡು ಮಗ, ಹೆಣ್ಣು ಮಗಳು, ಇಷ್ಟೇ ಚಿಕ್ಕದಾಗಿ ಇದು ಸದಸ್ಯರಾಗಿರ್ತಕ್ಕಂಥವ್ರು ಇರ್ತಾರೆ. ಇಲ್ಲಿ 2 ತಲೆಮಾರು ಮಾತ್ರ ಇರ್ತದೆ. ಹಾಗಾಗಿ ಕೇಂದ್ರ ಕುಟುಂಬವನ್ನು ಮೂಲ ಕುಟುಂಬ, ಪ್ರಾಥಮಿಕ ಕುಟುಂಬ, ವೈಯಕ್ತಿಕ ಕುಟುಂಬ,
ವಿಭಕ್ತ ಕುಟುಂಬ ಅಂತ ಹೇಳಿ ಅದನ್ನೆಲ್ಲ ಕರೀತಾರೆ. ನೆಕ್ಸ್ಟ್ ನಮಗೆ ಬಂದರೆ ಕೇಂದ್ರ ಕುಟುಂಬಗಳು ಆಧುನಿಕ ಸಮಾಜದಲ್ಲಿ ನಮಗೆ ತುಂಬ ಅತ್ಯಧಿಕವಾಗಿ ಕಂಡು ಬರ್ತಾ ಇದ್ದಾವೆ. ವೈಯಕ್ತಿಕತೆ, ವೈಯಕ್ತಿಕ ಸುಖ ಸಂತೃಪ್ತಿ, ಆಸ್ತಿ ಹಕ್ಕು ಮೊದಲಾದ ಸಾಮಾಜಿಕ ಮೌಲ್ಯಗಳು, ಭೌಗೋಳಿಕ ಹಾಗೂ ಸಾಮಾಜಿಕ ಸಂರಚನೆ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆಗ್ತಾರೋ ಅಭಿವೃದ್ಧಿ, ಕೈಗಾರಿಕೀಕರಣ, ನಗರೀಕರಣ, ಪ್ರಜಾಸತ್ತಾತ್ಮಕ, ಸಮಾನತೆ ತತ್ವ, ಧಾರ್ಮಿಕ ಪ್ರಭಾವದ ಕುಗ್ಗುವಿಕೆ, ಲೌಕಿಕ ಮನೋಭಾವದ ವ್ಯಾಪಕ ಪ್ರಚಾರ, ಸ್ತ್ರೀ ಸ್ವಾತಂತ್ರ್ಯ, ಇಂಥ ಎಲ್ಲ ಅಂಶಗಳನ್ನು ಇಟ್ಟು ದಿನೇ ದಿನೇ ಅವಿಭಕ್ತ ಕುಟುಂಬಗಳೆಲ್ಲ ಓಡ್ದು ಕೇಂದ್ರ ಕುಟುಂಬ ಆಗ್ತಾ ಇದೆ. ದಿನೇ ದಿನೇ ಇಂಥ ಫ್ಯಾಮಿಲಿಗಳು ಚಿಕ್ಕದಾಗ್ತಾ ಇರೋದಕ್ಕೆ ಕಾರಣ ಇವುಗಳಲ್ಲಿ ಯಾವುದಾದ್ರೂ ಒಂದು ಕಾರಣ ಆಗಿರುತ್ತೆ. ವೈಯಕ್ತಿಕತೆ, ಅಣ್ಣ ತಮ್ಮ ಯಾಕೆ ಜೊತೆಗಿರಬೇಕೋ, ನಿನ್ನ ಫ್ಯಾಮಿಲಿ ನಿಂದು, ನನ್ನ ಫ್ಯಾಮಿಲಿ ನಂದು ಅಂತ. ವೈಯಕ್ತಿಕ ಸುಖ, ಸ್ವಯಂ ತೃಪ್ತಿ ಬೇಕು, ಬದಲಾದ ಸಾಮಾಜಿಕ ಮೌಲ್ಯಗಳು ಬೇಕು, ಆಸ್ತಿ ವಿಚಾರ ಇರ್ಬೋದು, ಭೌಗೋಳಿಕ ಪ್ರದೇಶಗಳ ಮೇಲಿನ ವಿಚಾರಗಳಿರ್ಬೋದು, ವಿಜ್ಞಾನ ತಂತ್ರಜ್ಞಾನ, ಅಭಿವೃದ್ಧಿ, ಕೈಗಾರಿಕೀಕರಣ, ಎಲ್ಲ ಅಂಶಗಳನ್ನು ಆಧಾರವಾಗಿಟ್ಟಿಟ್ಟು ಅವಿಭಕ್ತ ಕುಟುಂಬಗಳು ಒಡೆದು ವಿಭಕ್ತ ಕುಟುಂಬಗಳಾಗ್ತಾ ಇದೆ. ಹಾಗಾಗಿನೇ ಕೇಂದ್ರ ಕುಟುಂಬದಲ್ಲಿ ಅಂದರೆ ಈ ವಿಭಕ್ತ ಕುಟುಂಬದಲ್ಲಿ ಪ್ರಮುಖವಾಗಿ ನಾವು ಕಂಡುಬರೋ ಲಕ್ಷಣಗಳೇನೆಂದರೆ, ಚಿಕ್ಕ ಫ್ಯಾಮಿಲಿಗಳಲ್ಲಿ ಸಾಮಾನ್ಯವಾಗಿ ಮಾಡರ್ನೈಸೇಷನ್ಸ್ ಜಾಸ್ತಿ ಇರುತ್ತೆ, ಆಧುನಿಕತೆ ಕಾಣ್ತೀವಿ. ಮತ್ತು ಅವ್ರ ಭಾವನೆಗಳಲ್ಲಿ ಸ್ವಲ್ಪ ಸಂಕೀರ್ಣತೆ, ವಿಶಾಲತೆ ಇರೋದೇ ಇಲ್ಲ. ಯಾಕೆ ಅಂತಂದರೆ ಅಣ್ಣ ತಮ್ಮ ತಂಗಿ ಬಿಟ್ರೆ ಅಪ್ಪ ಅಮ್ಮ ಇಷ್ಟೇ ಇರ್ತಾರೆ ಅವರು. ದೊಡ್ಡ ಫ್ಯಾಮಿಲಿಯಲ್ಲಿ ಬೆಳೆದ ಮಕ್ಕಳಿಗೆ ಅದು ಬರೋ ಗುಣಗಳೇ ಬೇರೆ. ಹಾಗಾಗಿ ಇಲ್ಲಿ ಸಂಕೀರ್ಣತೆ ಜಾಸ್ತಿ, ಚಿಕ್ಕ ಗಾತ್ರ, ಮತ್ತು ಒಬ್ಬರ ಮೇಲೆ ಒಬ್ಬರಿಗೆ ಕಂಟ್ರೋಲ್ ಇಲ್ಲ, ಸಡಿಲ ಸಾಮಾಜಿಕ ನಿಯಂತ್ರಣ. ಇಲ್ಲಿ ಸದಸ್ಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಇಲ್ಲಿ ವಿಭಕ್ತ ಕುಟುಂಬದಲ್ಲಿ ಕೊಡಲಾಗತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ಬರ್ತೀವಿ ಅವಿಭಕ್ತ ಕುಟುಂಬದ ವಿಚಾರ. ಇಲ್ಲಿ ಅವಿಭಕ್ತ ಕುಟುಂಬ ಏನಿರುತ್ತೆ, 3 ಅಥವಾ 4 ತಲೆಮಾರು ಇರ್ತಾವೆ ಸಾಮಾನ್ಯವಾಗಿ. ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಅಜ್ಜಿ, ತಂದೆ ತಾಯಿ, ಪತಿ ಪತ್ನಿ, ಮಕ್ಕಳು ಮೊಮ್ಮಕ್ಕಳು, ಮರಿ ಮಕ್ಕಳು, ಹೀಗೆ ಒಂದು 3 ತಲೆಮಾರಿಗಿಂತ ಜಾಸ್ತಿ ಜನ ಒಂದು ಕಡೆ ಇರ್ತಾರೆ. ಸಾಮಾನ್ಯವಾಗಿ ಇವರೆಲ್ಲ ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ, ಒಂದೇ ರೀತಿ ಅಡಿಗೆಯನ್ನು ಇಷ್ಟಪಟ್ಟು ತಿಂತಾರೆ, ಸಮಾನವಾದ ಆಸ್ತಿ ಹಕ್ಕುಗಳಿರ್ತವೆ, ಸಾಮಾನ್ಯವಾದಂಥ ಕುಟುಂಬ ವ್ಯವಸ್ಥೆ, ಪೂಜಾ ಪದ್ಧತಿ ಎಲ್ಲವೂ ಕೂಡ ಒಂದಕ್ಕೊಂದು ನಿರ್ದಿಷ್ಟವಾದಂಥ ರಕ್ತ ಸಂಬಂಧಗಳಿಂದ ಇವು ಪರಸ್ಪರರಲ್ಲಿ ತುಂಬ ನಂಬಿಕೆಯಿಂದ ಇವು ಇರ್ತಾವೆ. ಹಂಗಾರೆ ಅವಿಭಕ್ತ ಕುಟುಂಬದ ಲಕ್ಷಣಗಳೇನು ಅಂತ ನೋಡ್ತಾ ಹೋದರೆ, ಅವಿಭಕ್ತ ಕುಟುಂಬದ ಮೇನ್ ಲಕ್ಷಣನೇ ದೊಡ್ಡ ಗಾತ್ರ. ರಕ್ತ ಸಂಬಂಧಿಗಳೆಲ್ಲ ಒಂದೇ ಮನೆಯಲ್ಲಿ ನಿರಂತರವಾಗಿರೋದ್ರಿಂದ ಈ ಕುಟುಂಬದ ಗಾತ್ರ ತುಂಬ ದೊಡ್ಡದಿರುತ್ತೆ. ಇನ್ನು ಆಸ್ತಿ ವಿಚಾರಕ್ಕೆ ಬಂದರೆ ಇಲ್ಲೂ ಅಷ್ಟೇ, ಕುಟುಂಬದ ಸದಸ್ಯರೆಲ್ಲರಿಗೂ ಆಸ್ತಿಯ ಮಾಲೀಕತ್ವ ಹೊಂದಿರ್ತಾರೆ. ಬರೀ ಅಜ್ಜ ಅಷ್ಟೇ ಇರಲ್ಲ, ಅಜ್ಜನ ಮಗ, ಅವನ ಮೊಮ್ಮಗ, ಅಲ್ಲಿವರೆಗೂ ಕೂಡ ಆಸ್ತಿಯ ಹಕ್ಕು, ಮಾಲೀಕತ್ವ ಮತ್ತು ಸಂಪಾದನೆ, ಸಂಪತ್ತಿನ ಬಳಕೆ ಇವುಗಳ ಮಧ್ಯೆ ತುಂಬ ಸಾಮರಸ್ಯ ಇರುತ್ತೆ, ಹೊಂದಾಣಿಕೆ ಇರುತ್ತೆ. ಅವಿಭಕ್ತ ಕುಟುಂಬದಲ್ಲಿ ಸದಸ್ಯರ ಪರಸ್ಪರ ಸಹಕಾರ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಹಾಗಾಗಿ ಯಜಮಾನ ಒಂದು ಧರ್ಮದರ್ಶಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನು ನನ್ನ ಮಗ, ಇವನ ಮಗ, ಮೊಮ್ಮಕ್ಕಳು ಇವು ನನ್ನವು, ಇವು ಅಲ್ಲ, ಅವೆಲ್ಲ ಇಟ್ಕೊಳ್ಳಲ್ಲ, ಇವು ನನ್ನ ಮಗಳು, ಇವಳು ಸೊಸೆ, ಈ ಥರದ ಭೇದ ಭಾವಗಳಿರಲ್ಲ. ಎಲ್ಲಿ ಯಜಮಾನ ಧರ್ಮದರ್ಶಿಯಾಗಿ ಕೆಲಸ ಮಾಡ್ತಾನೆ, ಸಹ ಸದಸ್ಯರ ಒಪ್ಪಿಗೆಯಿಂದನೇ ಅವನ ಆಸ್ತಿ ಮಾರಾಟ, ಪರಭಾರೆ ಮಾಡೋದು, ಡೆವಲಪ್ಮೆಂಟ್ ಮಾಡೋ ವಿಚಾರನ್ನೆಲ್ಲ ತನ್ನ ಮಕ್ಕಳು ಮೊಮ್ಮಕ್ಕಳ ಜೊತೆ ಆತ ಚರ್ಚೆ ಮಾಡ್ತಾನೆ. ಇನ್ನು ವಾಸಸ್ಥಳಕ್ಕೆ ಬಂದರೆ, ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಸದಸ್ಯರೆಲ್ಲ ಸಾಮಾನ್ಯವಾಗಿ ಒಂದೇ ಮನೆಯಲ್ಲಿ ವಾಸವಾಗಿರೋದ್ರಿಂದ ಒಬ್ಬ ಮಗ ತನ್ನ ಹೆಂಡತಿ ಮಕ್ಕಳೊಂದಿಗೆ ಪ್ರತ್ಯೇಕ ಕುಟುಂಬ ಇದ್ದರೂ ಕೂಡ ಅವರು ಮೂಲ ಕುಟುಂಬದೊಂದಿಗೆ ಅಷ್ಟೇ ಉತ್ತಮವಾದ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗೋದ್ರಿಂದ ಈ ಹೊಸ ಕುಟುಂಬ ಅವಿಭಕ್ತ ಕುಟುಂಬದ ಒಂದು ಶಾಖೆಯಾಗಿ ಉಳ್ಕೊಳ್ಳುತ್ತೆ ವಿನಃ ಸಪ್ರೇಷನ್ ಅಂತ ಬರಲ್ಲ. ಅಡಿಗೆ ಮನೆ ವಿಚಾರ ಬಂದರೂ ಅಷ್ಟೇ, ಅವಿಭಕ್ತ ಕುಟುಂಬದಲ್ಲಿ ಸಾಮಾನ್ಯ ಕುಟುಂಬದ ಸದಸ್ಯರೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಒಂದೇ ರೀತಿ ಅಡಿಗೆಯನ್ನು ಸಿದ್ಧಪಡಿಸ್ತಾರೆ. ಆ ರೀತಿ ಆಹಾರವನ್ನು ಸಿದ್ಧಪಡಿಸಿ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡುವಂತಹ ಒಂದು ಒಳ್ಳೆ ಭಾವನೆ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಇನ್ನು ಧರ್ಮದ ವಿಚಾರದಲ್ಲೂ ಅಷ್ಟೇ, ಸಾಮಾನ್ಯವಾಗಿ ಅವಿಭಕ್ತ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಒಂದೇ ರೀತಿ ಧರ್ಮವನ್ನು ನಂಬ್ತಾರೆ, ಏಕಪ್ರಕಾರವಾದ ದೇವರ ಪೂಜೆಯನ್ನು ಅವರು ಆರಾಧನೆ ಮಾಡ್ತಾರೆ, ಒಂದೇ ರೀತಿಯಾದಂಥ ವಿಧಿವಿಧಾನಗಳು, ಆಚರಣೆಗಳು, ವ್ರತಗಳು, ನಿತ್ಯ ಪೂಜೆಗಳು ಇವೆಲ್ಲ ಆ ಅವಿಭಕ್ತ ಕುಟುಂಬದಲ್ಲಿ ದಿನಪ್ರತಿನಿತ್ಯ ನಡೀತಕ್ಕಂಥ ಚಟುವಟಿಕೆ ಆಗಿರುತ್ತೆ. ಇನ್ನು ಸ್ವಯಂಪೂರ್ಣತೆ ಜಾಸ್ತಿ.
ಯಾವುದರಲ್ಲಿ? ಅವಿಭಕ್ತ ಕುಟುಂಬದಲ್ಲಿ. ನೆನ್ಪಿಟ್ಕೊಳ್ಳಿ, ಅವಿಭಕ್ತ ಕುಟುಂಬದ ಬಹುಪಾಲು ಇರೋದೇ ಸ್ವಯಂ ಪೂರ್ಣ ಘಟಕ. ಇಲ್ಲಿ ತನ್ನ ಸದಸ್ಯರ ಬದುಕನ್ನು ಸಂಪೂರ್ಣವಾಗಿ ಇದು ಆವರಿಸ್ಕೊಂಡು ಬೆಳೀತಾ ಇರುತ್ತೆ. ಹಾಗಾಗಿ ಇಲ್ಲಿ ಬಹುಪಾಲು ಅಗತ್ಯಗಳನ್ನು ಪೂರೈಕೆ ಮಾಡೋದೇ ಈ ಕುಟುಂಬದ ಮುಖ್ಯ ಗುರಿ. ಅಲ್ಲಿ ಸದಸ್ಯರು ಕೆಲಸವನ್ನು ಹಂಚಿಕೊಂಡು ತಮ್ಗೆ ಯಾವ ಶ್ರಮ ಇದೆಯೋ ಆ ಥರದ ಶ್ರಮವನ್ನು ಹಾಕ್ತಾರೆ. ವಯಸ್ಸಿಗೆ ಅನುಗುಣವಾಗಿ ಲಿಂಗವನ್ನು ಆಧರಿಸಿ ಕಾರ್ಯವನ್ನು ಇಲ್ಲಿ ವಿಭಜನೆ ಮಾಡಿಬಿಟ್ಟು ಕೆಲಸವನ್ನು ಮಾಡ್ಕೋತಾರೆ. ಇಲ್ಲಿ ಮತ್ತಿನ್ನು ಅಧಿಕಾರದ ಸಂರಚನೆ ತುಂಬ ಚೆನ್ನಾಗಿರುತ್ತೆ. ವಿಭಕ್ತ ಕುಟುಂಬದಲ್ಲಿ ಎಲ್ಲರಿಗಿಂತ ಹಿರಿಯ ಸದಸ್ಯ ತುಂಬ ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಅವನಿಗಿರುತ್ತೆ. ಹಾಗಾಗಿ ಆತ ಅಧಿಕಾರವನ್ನು ಹಸ್ತಾಂತರಿಸಿದರೂ ಕೂಡ ಹಿರಿತನದ ತತ್ವವನ್ನು ಆಧರಿಸಿ ಅವನು ಹಸ್ತಾಂತರ ಮಾಡ್ತಾನೆ ಅಂತ ಹೇಳ್ಬೋದು. ಹಾಗಾಗಿ ಬಹಳ ಚಿಕ್ಕ ಪಾಠ, ತುಂಬ ಚೆನ್ನಾಗಿ ಇದರಲ್ಲಿ ನೀವು ಕಲಿಬೇಕಾಗಿರೋದಿದೆ. ಕುಟುಂಬದ ಒಂದು ಆಂತರ್ಯದ ಲಕ್ಷಣಗಳು ಹೆಂಗಿರ್ತವೆ, ಅದರ ವಿಧಗಳು, ಅವುಗಳ ಮೇಲೆ ಹೆಂಗೆ ಡಿಪೆಂಡೆನ್ಸ್ ಇರ್ಬೋದು. ಹಾಗಾದ್ರೆ ನೀವು ಯಾವ ಕುಟುಂಬವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ, ಮುಂದೆ ನಿಮ್ಮ ಕುಟುಂಬ ಯಾವ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅನ್ನುವ ಒಂದು ಉತ್ತಮ ಕನಸುಗಳೊಂದಿಗೆ ಈ ಪಾಠವನ್ನು ಆಲಿಸಿದಿರಿ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಸ್ಟೇ ವಿತ್ ಅಸ್. ರಮೇಶ್, ಥ್ಯಾಂಕ್ ಯು, ಬಾಯ್.